ಸರ್ಕಾರ ಬಂದು ವರ್ಷದ ಮೇಲೆ ಒಂದ್ ತಿಂಗಳಾಗ್ತಾ ಇದೆ. ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಅದ್ರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ನೀವು? ಯಾವ್ದಕ್ ಪಾಯಿಂಟ್ಸ್ ಕೊಡ್ಬೇಕು? ಕಾಂಗ್ರೆಸ್ ಸರ್ಕಾರ ಏನು ಒಂದ್ ವರ್ಷದ ಮೇಲೆ ಒಂದ್ ತಿಂಗಳಾಗಿದೆ ಅಲ್ಲ, ಪ್ಲಸ್ ಮೈನಸ್ ಸರ್ಕಾರ ಬಂದ್ಮೇಲೆ ಏನು ಒಳ್ಳೇದಾಯ್ತು ನಮ್ಮ ರಾಜ್ಯಕ್ಕೆ, ಏನು ಮೈನಸ್ ಆಯ್ತು ನಮ್ಮ ರಾಜ್ಯಕ್ಕೆ, ಅದ್ರ ಮೇಲೆ ಪಾಯಿಂಟ್ಸ್ ಕೊಡಿ. ಭ್ರಷ್ಟಾಚಾರದಲ್ಲಿ ಪಾಯಿಂಟ್ಸ್ ಕೊಡ್ಬೇಕು, ಅಭಿವೃದ್ಧಿಲಿ ಪಾಯಿಂಟ್ಸ್ ಕೊಡ್ಬೇಕು ಅನ್ನೋದು ಕ್ಲಾರಿಫಿಕೇಶನ್ ಆಗ್ಬೇಕು. ಯಾಕೆಂದ್ರೆ ನೀವು 10 ಪಾಯಿಂಟ್ ಅಂತಂದ್ರೆ ಇವತ್ತು ಸರ್ಕಾರ ಇದೆಯಾ ಅಂತಕ್ಕಂಥ ಜನ ಯೋಚನೆ ಮಾಡುವಂತ ಸ್ಥಿತಿನಲ್ಲಿ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು. 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಎಲ್ಲ ಕೊಟ್ರು. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ರು. ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ, ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮ್ಯಾನಿಫೆಸ್ಟೋದಲ್ಲಿ ಇಟ್ರು, ತರುವಂತ ಪ್ರಯತ್ನಗಳು ಮಾಡಿದ್ರು. ಆದ್ರೆ ಇಂಪ್ಲಿಮೆಂಟೇಷನ್ ಅಲ್ಲಿ ಆಗಿದೆಯಾ ಅಂತಕ್ಕಂಥದ್ದೇ ಪ್ರಶ್ನೆ ಆಗ್ತಿರೋದು. ಅಕ್ಕಿ ಸರಿಯಾಗಿ ಸಿಗ್ತಾ ಇಲ್ಲ. APL ಕಾರ್ಡ್ ಅವ್ರಿಗೆ ಅಕ್ಕಿನೇ ಕೊಡ್ತಾ ಇಲ್ಲ. BPL ಕಾರ್ಡ್ ಕೊಡ್ತೀನಿ ಅಂತ BPL ಕಾರ್ಡ್ ಅವ್ರಿಗೂ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಆಮೇಲೆ ಬಸ್ನ ಏನು ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿರ್ತಕ್ಕಂಥದ್ದು, ನನ್ಗೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಮಹಿಳೆಯರಿಗೆ ಯಾಕೆ ಕೊಡಬೇಕು ಅಂತಂದ್ರೆ 60 ವರ್ಷ ಆದಂತ ಮಹಿಳೆಯರಿಗೆ ಕೊಡ್ಲಿ, ಮತ್ತೆ ಸ್ಕೂಲ್ಗೆ ಹೋಗಂತ ಮಕ್ಳಿಗೆ, ಹೆಣ್ಮಕ್ಳಿಗೆ ಕೊಡ್ಲಿ, ಗಂಡ್ಮಕ್ಳಿಗೂ ಕೊಡ್ಲಿ. ನನ್ನ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳುತ್ತೆ. ಆದ್ರೆ ಈ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಕೊಟ್ಟಾಗ ಏನಾಗತ್ತೆ ಅಂದ್ರೆ ಅದು ಮಿಸ್ಯೂಸ್ ಆಗ್ತಾ ಇದೆ ಅನ್ಸುತ್ತೆ. ಧರ್ಮಸ್ಥಳಕ್ಕೆ ವರ್ಷಕ್ಕೆ 3 ಸತಿ ಹೋಗೋದು, ಸುಬ್ರಹ್ಮಣ್ಯಕ್ಕೆ 3 ಸತಿ ಹೋಗೋದು, ಅದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ ಸಮಾಜಕ್ಕೆ? ಅವ್ರ ಭಕ್ತಿ ಓಕೆ, ಸ್ವಂತ ದುಡ್ಡಲ್ಲಿ ಹೋಗ್ಲಿ, ಇಲ್ಲಿ ನಡ್ಕೊಂಡು ಹೋಗ್ಲಿ, ಸೇವೆ ಮಾಡ್ಲಿ. ಸಾಮಾನ್ಯ ಟ್ಯಾಕ್ಸ್ ಪೇಯರ್ ಅಮೌಂಟ್ ಅನ್ನ ಈ ರೀತಿ ದುಂದು ವೆಚ್ಚ ಮಾಡೋ ಅಂತದ್ದು ಅಧಿಕಾರವನ್ನ ಸರ್ಕಾರಕ್ಕೆ ಕೊಟ್ಟಿದ್ಯಾರು? ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡ ಸರ್ಕಾರವನ್ನ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಡೆಫಿಸಿಟ್ ಬಜೆಟ್ ಆಲ್ರೆಡಿ ನಡೀತಾ ಇದೆ. ಹೊಸ ಯೋಜನೆಗಳನ್ನ ತರುವಂತ ಸಾಧ್ಯತೆಗಳಿಲ್ಲ. ಇವತ್ತು ಬರೀ ನಾವು ರೂಪುರೇಷೆಗಳನ್ನ ಆಗ್ತಾ ಇದೀವಿ, ಪ್ಲಾನಿಂಗ್ ಆಗ್ತಾ ಇದೆ, ಇಂಪ್ಲಿಮೆಂಟೇಷನ್ ಯಾವುದು ಆಗ್ತಾ ಇಲ್ಲ. ಮತ್ತೆ ಸರ್ಕಾರದಲ್ಲಿ ಇವತ್ತು ಹಗರಣಗಳ ಕೂಪವಾಗಿ ಇದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜಮೀನನ್ನ ಕೊಟ್ಟು ಸೈಟ್ ಅನ್ನ ಒಳ್ಳೆ ಜಾಗದಲ್ಲಿ ಪಡೆದಿರ್ತಕ್ಕಂಥ ಉದಾಹರಣೆ, ನಾನು ಚನ್ನಪಟ್ಟಣದಲ್ಲಿ ಜಮೀನನ್ನ ಕೊಟ್ಟು ಸದಾಶಿವನಗರದ ಸೈಟ್ ತಗೊಂಡ ಆ ರೀತಿನಲ್ಲಿ ಆಗುತ್ತೆ. ಸದಾಶಿವನಲ್ಲಿ 30-40 ಸೈಟ್ ತಗೊಳ್ಳೋದು ಒಂದೇ, ಚನ್ನಪಟ್ಟಣದಲ್ಲಿ 10 ಎಕರೆ ಇಟ್ಕೊಳ್ಳೋದು ಒಂದೇ. ಆ ರೀತಿ ಒಬ್ಬ ಮುಖ್ಯಮಂತ್ರಿ ಮನೆಯಲ್ಲೇ ನಡೆದಾಗ ಜನಸಾಮಾನ್ಯ ಯಾವ ರೀತಿ ನಂಬ್ತಾನೆ ಅನ್ನೋ ಪ್ರಶ್ನೆ. ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ನಡುವೆ ಇರತಕ್ಕಂತ ತಿಕ್ಕಾಟಗಳಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಮೊದಲನೇದಾಗಿ BBMPಯನ್ನ ಈಗ ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಹೊರಟಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಒಂದೇ ಒಂದು ವಿಚಾರ ಹೇಳ್ತೀನಿ. ಇರೋ ಬೆಂಗಳೂರಿನ ಮಹಾನಗರ ಪಾಲಿಕೆ ನೀವು ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಒತ್ತುವರಿಗಳನ್ನ ತೆರವು ಮಾಡ್ತಾ ಇಲ್ಲ, ಸರಿಯಾಗಿ ರೋಡಿನ ವ್ಯವಸ್ಥೆ ಇಲ್ಲ, ಬರೀ ಕಾಂಟ್ರಾಕ್ಟರ್ ಕೊಡ್ತೀರಾ, ಕಮಿಷನ್ ತಗೋತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ಮಾಗಡಿ, ಆನೇಕಲ್ನೆಲ್ಲ ಸೇರಿಸಿ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಾಡಕ್ ಹೊರಟಿರ್ತಕ್ಕಂಥ ಆದಿನ ಕೆಂಪೇಗೌಡ್ರೆ, ದಯವಿಟ್ಟು ಹಳೆ ಬೆಂಗಳೂರನ್ನ ಸರಿಯಾಗಿ ನೀವು ಮೈಂಟೈನ್ ಮಾಡಿ, ಆಮೇಲೆ ಗ್ರೇಟರ್ ಬೆಂಗಳೂರು ಅನ್ನುವಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಉಪಯೋಗಿಸಿ. ಯಾಕೆಂದ್ರೆ ಇಲ್ಲಿಗೆ ನೀವು ಫೆಸಿಲಿಟಿಗಳನ್ನ ಮಾಡೋಕೆ ಹಣಕಾಸಿನ ಸೌಲಭ್ಯ ಇಲ್ಲ ನಿಮ್ಗೆ, ಬರೀ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಜನರಿಗೆ ಯಾವುದೇ ರೀತಿ ಇದ್ರ ಪ್ರಯೋಜನ ಆಗೋದಿಲ್ಲ. ಏನ್ ಇವಾಗ ಒಂದ್ ವರ್ಷದ ಮೇಲೆ ಒಂದ್ ತಿಂಗಳಾಗಿದೆ, ಇವಾಗಿನ ಸರ್ಕಾರ ಬಂದು ನಮ್ಗೆ ಸಾಕಷ್ಟು ಜನ ಹೇಳ್ತಿರೋದು ಇಲ್ಲ, ನಮ್ಗೆ ಎಲೆಕ್ಷನ್ ಆದ್ಮೇಲೆ ಬರೋದೂನು ಬರ್ತಾ ಇಲ್ಲ, ಏನೋ 2,000 ಅಮೌಂಟ್ ಹೇಳಿದ್ರು, ಅಕ್ಕಿ ದುಡ್ಡುನು ಕೂಡ ಬರ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಏನ್ ಅನ್ಸುತ್ತೆ ಸರ್ಕಾರದ ಬಗ್ಗೆ? ನೀವು ಅವಾಗ್ಲೇ ನಮ್ಗೆ ಪಾಯಿಂಟ್ಸ್ ಕೇಳಿದೆ, ನಿಮ್ಗೆ ಅದ್ರ ಒಳಗಡೆ ಒಂದ್ ಏನಾದ್ರು ನಂಬರ್ ಹೇಳಿ ಅಂತ, ಅದನ್ನು ನೀವು ಹೇಳಿಲ್ಲ, ಅದನ್ನ ಹೇಳಿ ಇವಾಗ. ನೋಡಿ, ಪಾಯಿಂಟ್ಸ್ ಹೇಳೋ ಅಷ್ಟು ಸಾಧನೆಗಳು ಯಾವುದು ಮಾಡಿಲ್ಲ. ಮೊದಲನೇದಾಗಿ ಪಾಯಿಂಟ್ಸ್ ಗಳಲ್ಲಿ ನಾವು ಕೊಡ್ಬೋದು ಅಂತಂದ್ರೆ ಭ್ರಷ್ಟಾಚಾರದಲ್ಲಿ ಪಾಯಿಂಟ್ಸ್ ಕೊಡ್ಬೋದೇ ಹೊರತು 10ಕ್ಕೆ 10 ಕೊಡ್ತೀನಿ ಭ್ರಷ್ಟಾಚಾರದಲ್ಲಿ. ಅಭಿವೃದ್ಧಿ ಶೂನ್ಯ ಕೊಡ್ತೀನಿ. ಅಭಿವೃದ್ಧಿ ಶೂನ್ಯ ಆದಾಗ ಭ್ರಷ್ಟಾಚಾರ ಜಾಸ್ತಿ ಆಗೇ ಆಗುತ್ತೆ. ಆದ್ರಿಂದ ನೀವು ಪಾಯಿಂಟ್ಸ್ ಕೇಳೋದೇ ತಪ್ಪು. ಇನ್ನು 1 ವರ್ಷ ಆಗಿದೆ ಅಂತ ಅವ್ರು ಹೇಳ್ತಾರೆ, ಇನ್ನೂ 1 ವರ್ಷ ಈಗ ಕಂಡ್ಬಿಡ್ತಾ ಇದೀವಿ, ಇನ್ನು ನಾವು ಡೆವಲಪ್ಮೆಂಟ್ ಸರ್ಕಾರ ಇದೆಯಾ, ಟೇಕ್ ಆಫ್ ಆಗಿದೆಯಾ ಅಂತ ಬೇರೆಯವರು ಕೇಳ್ತಾ ಇದ್ರಲ್ಲ. ಟೇಕ್ ಆಫ್ ಆಗಿದೆಯಾ ಸರ್ಕಾರ ಅಂತ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಇವತ್ತು ಏನು BBMP ಚುನಾವಣೆ ನಡೆದು 4 ವರ್ಷ ಆಗೋಯ್ತು, ಈಗಲೂ ಚುನಾವಣೆ ಮಾಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಪಾರ್ಲಿಮೆಂಟ್ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಇಲ್ಲಿ ಮತ್ತೆ ಕಾಂಗ್ರೆಸ್ ಅವರು ರಿಸ್ಕ್ ತೊಳಕ್ಕೆ ಯೋಚನೆ ಮಾಡ್ತಾರೆ. ಮತ್ತೆ ಈಗ ಆಲ್ರೆಡಿ 243 ವಾರ್ಡ್ಗಳನ್ನ ಮಾಡಿದ್ದಾರೆ, ಹೊಸ ವಾರ್ಡ್. ಈಗ ಅದನ್ನ ಜಾಸ್ತಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಹೀಗೆ ರಾಜಕೀಯ ಪಕ್ಷದ ಕಾರ್ಯಕರ್ತರ ಓಲೈಕೆಗೋಸ್ಕರ ಈ ವಿಂಗಡಣೆ ನಡೀತಾ ಇದೆಯೋ, ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ವಿಂಗಡಣೆ ನಡೀತಾ ಇದೆಯೋ ಅಂತಕ್ಕಂಥದ್ದು ಗೊತ್ತಾಗ್ತಲ್ಲ. DK ಶಿವಕುಮಾರ್ ಅವ್ರಿಗೂ ಅವ್ರಿಗೆ ಯಾಕೋ ಕನಕಪುರ, ರಾಮನಗರನ ಬೆಂಗಳೂರು ಸೇರಿಸೋ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದಾರೆ. ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೆಲ್ಪ್ ಆಗುತ್ತೆ ಹೊರತು ಬೆಂಗಳೂರಿನ ಅಥವಾ ಬೆಂಗಳೂರಿಗರ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಈಗ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿಲ್ಲ,
ನೀವೆಲ್ಲಾನು ಸೇರಿಸ್ಕೊಂಡಾಗ ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕಾಗತ್ತಾ? ಫಸ್ಟ್ ತಿಳ್ಕೊಬೇಕು. ಇನ್ಫ್ರಾಸ್ಟ್ರಕ್ಚರ್ ಆದ್ಮೇಲೆ ತಾನೇ ನಾವೆಲ್ಲ ಬೇರೆ ಜನ ಮೈಗ್ರೇಷನ್ ಆಗ್ತಾರೆ. ಸಿಟಿ ಡೆವಲಪ್ಮೆಂಟ್ ಆಯ್ತು ಅಂತ ತಕ್ಷಣ ಬರೀ ಫ್ಲೈಓವರ್ ಕಟ್ಟಡ ಕಟ್ಟಿದ್ರಲ್ಲ, ಮೂಲ ಸೌಲಭ್ಯಗಳ ಕೊರತೆ ಇಲ್ಲಿರೋರ್ಗೆ ಆಗ್ತಿರೋದ್ರಿಂದ ಆ ಹೊಸ ಗ್ರೇಟರ್ ಬೆಂಗಳೂರು ಈಗ 110 ಹಳ್ಳಿಗೆ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಈಗ ಕೊಡ್ತೀವಿ ಅಂತ ಪೈಪ್ ಎಲ್ಲ ಹಾಕಿದ್ರು, ಇನ್ನೂ ನೀರು ಕೊಟ್ಟಿಲ್ಲ. ಉದ್ಘಾಟನೆ ಆಗ್ತಾ ಇದೆ, ನೀರು ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಕಾವೇರಿ ನೀರಿನ ಉಗಮ ಅಷ್ಟೇ ಇದೆ, ನೀರೇನ್ ಜಾಸ್ತಿ ಆಗಿಲ್ಲ. ಅದೇ KRS ಅಷ್ಟೇ ನೀರು ಬರ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ನಗರದ ನಿಯಂತ್ರಣ ಮಾಡಕ್ ಆಗದೆ ಇರೋ ನೀವು ಹೊಸ ಬೆಂಗಳೂರನ್ನ ಆಡ್ ಮಾಡುವಂತ ಯಾವ ರೀತಿ ನೈತಿಕತೆ ಇದೆ ನಿಮ್ಗೆ? ಯಾಕಂದ್ರೆ ಇವಾಗ ಬೆಂಗಳೂರು ನಗರದಲ್ಲಿ ಕಟ್ಟಡಗಳು ಏರಿಕೆ ಆಗ್ತಾ ಇದೆ. ಅದೇ ನೀರು ಸಪ್ಲೈ, ಅಷ್ಟೇ ರೋಡ್ ಲೆಂತ್ ಇರುತ್ತೆ. ಅನಧಿಕೃತ ಕಟ್ಟಡಗಳನ್ನ ನೀವು ಯಾಕೆ ಸ್ಟಾಪ್ ಮಾಡಕ್ ಆಗ್ತಿಲ್ಲ? ಅದನ್ನ ರೆಗ್ಯುಲರೈಸ್ ಮಾಡಿ. ನೀವು ಪಾಯಿಂಟ್ಸ್ ಕೇಳಿದ್ರಲ್ಲ ಎಷ್ಟು ಕೊಡಬಹುದು ಅಂತ. ಅಭಿವೃದ್ಧಿ ಶೂನ್ಯ ಆಗಿದೆ, ಭ್ರಷ್ಟಾಚಾರಕ್ಕೆ 100ಕ್ಕೆ 10 ಕೊಡ್ತೀನಿ. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಬೆಂಗಳೂರು ನಗರದ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಅನ್ಸುತ್ತೆ. ಅವ್ರು ಬರೀ ಮೈಸೂರು, ಚಾಮರಾಜನಗರ ಅಂತಿದ್ದಾರೆ. ಮೈಸೂರು ಅವ್ರ ಕೈ ತಪ್ಪೋಗಿದೆ, ಚಾಮರಾಜನಗರ ಮಾತ್ರ ಇದೆ. ಇವತ್ತು ರಾಜಕೀಯ ಅರಾಜಕತೆ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗ 3 DCM ಬೇಕು ಅಂತಾರೆ, 4 DCM ಬೇಕು ಅಂತಾರೆ. ಒಬ್ರು ಮಾತಾಡ್ತಾ ಇದ್ರು, ಜಾತಿಗೊಂದು DCM ಬೇಕು ಅಂತಾರೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಎಲ್ಲಾ ಶಾಸಕರು DCM ಮಾಡ್ಬಿಡಿ, ಎಲ್ರಿಗೂ ಆರಾಮಾಗಿರ್ತಾರೆ. ಎಲ್ರಿಗೂ ಒಂದು ಕಾರ್ ಕೊಟ್ಬಿಡಿ, ಸಚಿವ ಸ್ಥಾನದ ಒಂದು ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಬಿಡಿ, ಎಲ್ರೂ ಆರಾಮಾಗಿರ್ತಾರೆ. ಎಲ್ಲ ಅಫಿಷಿಯಲ್ ಆಗಿ ಡಿಸ್ಕ್ಲೇರ್ ಮಾಡ್ಬಿಡಿ, 20% ನಿನ್ ಕಮಿಷನ್ ತಗೊಳಪ್ಪ ಅಂತ. ಅದಾದ್ರೂ ಮಾಡ್ಬಿಡಿ, ಜನರಿಗೆ ಉದ್ಧಾರನಾಗ್ತಾರೆ. ದಯವಿಟ್ಟು ಜನರನ್ನ ಕತ್ತಲಲ್ಲಿ ಇಡಬೇಡಿ. ಅಭಿವೃದ್ಧಿಯ ಕಡೆ ಗಮನ ಕೊಡಕ್ಕಾಗಿದ್ರೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗಿ, ಇಲ್ದೇರೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ. ಯಾಕಂದ್ರೆ ನಾನು ನಡೆಸ್ತಿಂತ ಕೆಲವರು ಆಲ್ರೆಡಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಸರ್ಕಾರ ಯಾಕೋ ಟೇಕ್ ಆಫ್ ಆಗಿಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇವಾಗ ಏನು ಸರ್ಕಾರ ಬಂದು 1 ವರ್ಷದ ಮೇಲೆ 1 ತಿಂಗಳು ಆಗಿದೆ, ಜಾಸ್ತಿನೇ ಆಗಿರ್ಬೋದು. ಇನ್ನು ಏನು ವರ್ಷಗಳು ಕೆಲವು ಮಿಕ್ಕಿದೆಲ್ಲ, ಇನ್ನ ವರ್ಷಗಳು ಈ ಜನಗಳು ಏನ್ ನಿರೀಕ್ಷೆ ಇಟ್ಕೋಬಹುದು ಈ ಸರ್ಕಾರದ ಮೇಲೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ನಿರೀಕ್ಷೆಗಳು ಬರೋದಷ್ಟು ತುಂಬಾ ಇದೆ. ನಿರೀಕ್ಷೆಗಳು ಅವ್ರು ಏನು ಮಾಡೋದ್ ಬೇಕಾಗಿಲ್ಲ. ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳು, ಕುಡಿಯುವ ನೀರು, ಎಲೆಕ್ಟ್ರಿಸಿಟಿ, ಆಮೇಲೆ ರಸ್ತೆಗಳ ಸರಿಯಾದ ನಿರ್ಮಾಣ, ಸರಿಯಾದ ಪ್ರಾಮಾಣಿಕ ನಿರ್ಮಾಣ. ಯಾಕೆಂತಂದ್ರೆ ಇವತ್ತು ಟಾರ್ ಹಾಕಿ ನಾಳೆ ಕಿತ್ತೋಗೋ ಅಂತ ಟಾರ್ಗಳ ಡಾಂಬರೀಕರಣ ಬೇಕಾಗಿಲ್ಲ ನಮ್ಗೆ. ಮತ್ತೆ ಕಮಿಷನ್ ಮುಕ್ತವಾಗಿರ್ತಕ್ಕಂಥ ಕಾಮಗಾರಿ ನಿಮ್ಗೆ ಸಾಧ್ಯನಾ? ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಆರೋಪ ಮಾಡ್ತಾನೆ ಇಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಕೆಳಸ್ತರದಿಂದ ಬಂದಂತ ಒಬ್ಬ ದೊಡ್ಡ ನಾಯಕ. ಆದ್ರೆ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಏನು ಅವರ ಹಿಂಬಾಲಕರು, ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಮುಖ್ಯಮಂತ್ರಿಗಳ ಹೆಸರು ಬರುತ್ತೆ. ದಯವಿಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ, ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳನ್ನ ನೀವು ನೇಮಕ ಮಾಡ್ಕೊಳ್ಳಿ. ನೀವು ಇನ್ನು 4 ವರ್ಷ ಇದೆ, 4 ವರ್ಷದಲ್ಲಿ ನೀವು ತುಂಬಾ ದೊಡ್ಡ ಸಾಧನೆ ಮಾಡಬಹುದು. ಜನರ ನಿರೀಕ್ಷೆಯನ್ನ ತಲುಪುವಂತ ಸಾಧ್ಯತೆಗಳು ಇವತ್ತು ದೇಶದ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಜೀವ ಕೊಡ್ತಾ ಇರ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ. ನೀವು ಅದನ್ನು ಕಳ್ಕೊಂಡ್ಬಿಟ್ರೆ ನಾಳೆ ಕಾಂಗ್ರೆಸ್ ಅನ್ನೋತಕ್ಕದ್ದು ಹೆಸರೇ ಇರೋದಿಲ್ಲ. ಅದನ್ನ ಮುಖ್ಯಮಂತ್ರಿಗಳ ದಯವಿಟ್ಟು ಜನಪರವಾದಂತ ನೀವು ಫ್ರೀ ಬೀಸ್ ಕೊಡಿ. ಅದು ಯಾರು ಕೊಡಿ? ಯೋಗ್ಯರಿಗೆ ಕೊಡಿ. ಯಾರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅಂತವ್ರಿಗೆ ಕೊಡಿ. ನೀವು ಎಲ್ಲಾರ್ಗೂ ಫ್ರೀ ಮಾಡ್ತೀನಿ ಅಂತಂದ್ರೆ ಸರ್ಕಾರ ನಡೆಯೋದಿಲ್ಲ. ಯಾಕಂದ್ರೆ ಶ್ರೀಲಂಕಾ, ಬೇರೆ ಬೇರೆ ದೇಶಗಳನ್ನ ನಾವು ನೋಡ್ತಾ ಇದೀವಿ, ಬ್ಯಾಂಕ್ರಪ್ಟ್ ಆಗಿ ಯಾವ ರೀತಿ ಆರ್ಥಿಕ ಸಮಸ್ಯೆ ಆ ರೀತಿ ರಾಜ್ಯವಾಗಬಾರ್ದು ಅಂತಕ್ಕಂಥದ್ದು ನಮ್ದು. ಮುಖ್ಯಮಂತ್ರಿಗಳು ತುಂಬಾ 16 ಬಾರಿ ಏನು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಅವ್ರಿಗೆಲ್ಲ ಗೊತ್ತಿದೆ. ನಾವ್ ಹೇಳೋವಂಥವ್ರು ನಾವು ಸ್ವಲ್ಪ ಅಲ್ಪರು. ನಾವು ಆಕ್ಚುಲಿ ಮುಖ್ಯಮಂತ್ರಿಗಳ ಮುಂದೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಸೂಕ್ತ ವ್ಯಕ್ತಿಗಳನ್ನ ಸೂಕ್ತ ಸ್ಥಾನಮಾನಕ್ಕೆ ತರಬೇಕು. ಯಾಕಂದ್ರೆ ಇವತ್ತು ಪತ್ರಿಕೆಗಳೆಲ್ಲ ಓದ್ತಾ ಇದೆ ನಾನು, ಜಾತಿವಾರು ಅಧಿಕಾರಿಗಳನ್ನ ಬೆಂಗಳೂರಿನ ಆಯಕಟ್ಟೆಗಳನ್ನ ನೇಮಕ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಯಾವ ಜಾತಿ ಸೇರ್ತಾರೆ ಆ ವ್ಯಕ್ತಿಗಳನ್ನ ಬೆಂಗಳೂರಿನ ಆಯಕಟ್ಟೆಗಳಲ್ಲಿ ಬೇರೆ ಬೇರೆ ಇದರಲ್ಲಿ ನೇಮಕ ಮಾಡ್ತಾರೆ. ಅದು ಹೆಚ್ಚು ಮಟ್ಟಿಗೆ ಸರಿನಾ ಅನ್ನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಬೇಕಾದ್ರೆ ಪ್ರಾಮಾಣಿಕತೆ ಮಾನದಂಡ ಆಗ್ಬೇಕು ಹೊರತು ಜಾತಿ ಮಾನದಂಡ ಆಗ್ಬಾರ್ದು. ಎಲ್ಲಿ ಜಾತಿ ಮಾನದಂಡ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಶುರು ಆಗುತ್ತೆ. ದಯವಿಟ್ಟು ಸೂಕ್ತವಾದ ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯಕಟ್ಟೆ ಜಾಗದಲ್ಲಿ ನೇಮಕ ಮಾಡಿ. ಅದನ್ನ ಬಲಪಡಿಸಿದಾಗ ಮಾತ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಯಾಕಂದ್ರೆ ನನಗೆ ಯಾವುದೇ ರೀತಿಯ ವೈಯಕ್ತಿಕವಾದಂತ ನಮ್ಗೇನು ಇದಿಲ್ಲ. ಜನಪರವಾಗಿರ್ತಕ್ಕಂಥ ಸರ್ಕಾರ ರಾಜ್ಯದಾಗಬೇಕು ಅಂತಕ್ಕಂಥ ನನ್ನ ಇಚ್ಛೆ. ಬೀಟ್ ಪ್ಲಸ್ ಕರ್ನಾಟಕ.